ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಹಕಾರ ವಿಷಯಕ್ಕೆ ಸಂಬಂಧಪಟ್ಟಂಗೆ 2000 ಪ್ರಶ್ನೋತ್ತರಗಳ ಸರಣಿ ಸ್ಟಾರ್ಟ್ ಮಾಡಿದ್ದೀರಿ. ಈಗಾಗಲೇ 6 ವಿಡಿಯೋಗಳು ಅಪ್ಲೋಡ್ ಮಾಡೀನಿ. ಇದು 7ನೇ ವಿಡಿಯೋ. ಹಾಗಾಗಿ ತಮಗೆಲ್ಲರಿಗೂ ಈ 2000 ಪ್ರಶ್ನೋತ್ತರಗಳ ಸರಣಿಗೆ ಸ್ವಾಗತ. ಐ ಥಿಂಕ್ ಎಲ್ಲರೂ ಈ 2000 ಪ್ರಶ್ನೋತ್ತರಗಳ ಸರಣಿಯ ಎಲ್ಲ ವಿಡಿಯೋಗಳು ನೀವು ನೋಡಿರಿ ಅಂತ ನಾನು ಅನ್ಕೊಳ್ತೀನಿ. ಇನ್ ಕೇಸ್ ನೋಡಿರಲಿಲ್ಲ ಅಂತಂದ್ರೆ ಇದೇ ಚಾನಲ್ದೊಳಗೆ 2000 ಪ್ರಶ್ನೋತ್ತರಗಳ ಸರಣಿ ಅಂತ ಒಂದು ಪ್ಲೇಲಿಸ್ಟ್ ಅದ. ಆ ಪ್ಲೇಲಿಸ್ಟ್ನಾಗ ನಿಮ್ಗೆ ಎಲ್ಲ ವಿಡಿಯೋಗಳು ಸಿಗ್ತಾವ. ಆ ವಿಡಿಯೋಗಳು ಕೂಡ ಒಮ್ಮೆ ನೋಡ್ರಿ ಸ್ನೇಹಿತರೆ. 2000 ಪ್ರಶ್ನೋತ್ತರಗಳ ಸರಣಿಯ 7ನೇ ವಿಡಿಯೋದಲ್ಲಿನ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ್ರಿ. 176ನೇ ಪ್ರಶ್ನೆ. ಹಿಂದಿನ ವಿಡಿಯೋಗಳದಾಗ ಈಗಾಗಲೇ 175ನೇ ಪ್ರಶ್ನೆಗಳ ತನಕ ಕವರ್ ಮಾಡೀನಿ. ಈ ವಿಡಿಯೋ 176ನೇ ಪ್ರಶ್ನೆದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 176ನೇ ಪ್ರಶ್ನೆ. ಕರ್ನಾಟಕದ ಪ್ರಪ್ರಥಮ ಸರ್ವ ಮಹಿಳಾ ಪತ್ತಿನ ಸಹಕಾರ ಸಂಘ ಸ್ಥಾಪನೆಯಾದದ್ದು ಯಾವ ಜಿಲ್ಲೆಯಲ್ಲಿ ಅಂತ ಪ್ರಶ್ನೆ ಅದ ರೀ. ಇದಕ್ಕೆ ಸರಿಯಾದ ಉತ್ತರ ಎ, ಶಿವಮೊಗ್ಗ ಜಿಲ್ಲೆಯಲ್ಲಿ. ಕರ್ನಾಟಕದ ಪ್ರಪ್ರಥಮ ಸರ್ವ ಮಹಿಳಾ ಪತ್ತಿನ ಸಹಕಾರ ಸಂಘ ಸ್ಥಾಪನೆಯಾಗಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಈ ಕರ್ನಾಟಕದ ಪ್ರಥಮ ಸರ್ವ ಮಹಿಳಾ ಪತ್ತಿನ ಸಂಘ ಏನದಲ್ರಿ, ಆ ಒಂದು ಸಂಘದ ಬಗ್ಗೆ ನೋಡೋಣ್ರಿ. ಈ ಕರ್ನಾಟಕ ಪ್ರಥಮ ಸರ್ವ ಮಹಿಳಾ ಪತ್ತಿನ ಸಹಕಾರ ಸಂಘದ ಹೆಸರೇನಾದ್ರಿ ಕೊಡಚಾದ್ರಿ ಮಹಿಳಾ ಸೌಹಾರ್ದ ಸಹಕಾರಿ ಪತ್ತಿನ ಸಂಘ ಅಂತ ಅದ. ಕೊಡಚಾದ್ರಿ ಮಹಿಳಾ ಸೌಹಾರ್ದ ಸಹಕಾರಿ ಪತ್ತಿನ ಸಂಘ ಅಂತ ಅದ. ಈ ಸಂಘವನ್ನ ಫೆಬ್ರವರಿ 24, 2014 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಸ್ಥಾಪನೆ ಮಾಡಲಾಯ್ತ್ರಿ. ಈ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಈ ಸಂಘ ಸ್ಥಾಪನೆ ಮಾಡೋದ್ರ ಮೂಲಕ ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಮಹಿಳಾ ಪತ್ತಿನ ಸಹಕಾರ ಸಂಘ ಅಂತ ಹೆಸರುವಾಸಿ ಆಯ್ತ್ರಿ. ಈ ಸಂಘವನ್ನ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆಯ ಅಡಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಈ ಸಂಘದ ಮುಖ್ಯ ಉದ್ದೇಶಗಳೇನ್ರಿ? ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಆಹಾರ ಮತ್ತು ಸಂಸ್ಕರಣೆ, ಅದೇ ರೀತಿ ಪ್ಯಾಕೇಜಿಂಗ್ ಮಾಡ್ಲಿಕ್ಕೆ ಆಸಕ್ತಿ ಹೊಂದಿರತಕ್ಕಂಥ ಮಹಿಳೆಯರಿಗೆ ಸಾಲವನ್ನ ನೀಡುವುದು. ಯಾವ್ದಾವ್ದ್ರಿ? ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಆಹಾರ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಈ ಕಾರ್ಯಗಳನ್ನ ಮಾಡ್ಲಕ್ಕೆ ಆಸಕ್ತಿ ಹೊಂದಿರತಕ್ಕಂಥ ಮಹಿಳೆಯರಿಗೆ ಸಾಲ ಕೊಡುವುದು ಈ ಸಹಕಾರ ಸಂಘದ ಉದ್ದೇಶ ರೀ. ಈ ಸಹಕಾರ ಸಂಘ ಮೂಲ ಉದ್ದೇಶ ಏನಿತ್ತಲ್ರಿ, ಆ ಉದ್ದೇಶಗಳನ್ನ ಒಂದು ಸ್ವಲ್ಪ ವಿಸ್ತರಣೆ ಮಾಡ್ಕೊಂಡದ್ರಿ. ವಿಸ್ತರಣೆ ಮಾಡಿ ಈಗ ಕರಕುಶಲ ಮತ್ತು ಕೈಮಗ್ಗ ಘಟಕಗಳನ್ನ ಸ್ಥಾಪಿಸ್ಲಕ್ಕೆ ಆಸಕ್ತಿ ಹೊಂದಿರತಕ್ಕಂಥ ಮಹಿಳಾ ಉದ್ಯಮಿಗಳಿಗೂ ಕೂಡ ಸಾಲ ನೀಡ್ತಕ್ಕಂಥದ್ದನ್ನ ಪ್ರಾರಂಭ ಮಾಡಿದ ಸ್ನೇಹಿತರೆ. ಮೂಲ ಉದ್ದೇಶನೂ ಕೂಡ ವಿಸ್ತರಣೆ ಮಾಡಿರ್ತಕ್ಕಂಥದ್ದು. ಈಗ ಪ್ರಸ್ತುತವಾಗಿ ಕರಕುಶಲ ಮತ್ತು ಕೈಮಗ್ಗ ಘಟಕಗಳನ್ನ ಸ್ಥಾಪಿಸ್ಲಕ್ಕೆ ಆಸಕ್ತಿ ಹೊಂದಿರತಕ್ಕಂಥ ಮಹಿಳೆಯರಿಗೂ ಕೂಡ ಸಾಲವನ್ನು ಒದಗಿಸ್ತಕ್ಕಂಥ ಒಂದು ಸೇವೆಯನ್ನ ಪ್ರಾರಂಭಿಸಿದ್ದಾರೆ ಸ್ನೇಹಿತರೆ. ಇದಿಷ್ಟು ಈ ಮಹಿಳಾ ಸಹಕಾರ ಪತ್ತಿನ ಸಂಘದ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್ 177ನೇ ಪ್ರಶ್ನೆ. ಯಾವ ದೇಶವನ್ನು ಸಹಕಾರ ಸಂಘಗಳ ಭೂಮಿ ಎಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಆದ್ರಿ. ಯಾವ ದೇಶಕ್ಕೆ ಕರೀತಾರೆ ಸಹಕಾರ ಸಂಘಗಳ ಭೂಮಿ ಅಂತ ಕಿಸಿಂದ ಹೇಳಿ ಅಂದ್ರೆ ಸಹಕಾರ ಸಂಘ ಮೊಟ್ಟ ಮೊದಲ ಬಾರಿಗೆ ಯಾವ ದೇಶದಲ್ಲಿ ಪ್ರಾರಂಭವಾಯ್ತ್ರಿ? ಸರಿಯಾದ ಉತ್ತರ ಸಿ, ಇಂಗ್ಲೆಂಡಿನಲ್ಲಿ ಪ್ರಾರಂಭವಾದವು ರೀ. ಆ ಇಂಗ್ಲೆಂಡಿನಲ್ಲಿ ಸಹಕಾರ ಚಳವಳಿ ಪ್ರಾರಂಭವಾದ ಮೇಲೆ ಅಲ್ಲಿ ಏನು ಸಕ್ಸಸ್ ಆಯ್ತಲ್ಲ, ಅಲ್ಲಿ ಯಶಸ್ವಿ ಆದವಲ್ಲ, ಆ ಯಶಸ್ವಿ ಸಹಕಾರ ಸಂಘಗಳನ್ನ ನೋಡಿ ದೇಶದ ಎಲ್ಲಾ ಕಡೆ ಸಹಕಾರ ಸಂಘಗಳು ಸ್ಥಾಪನೆ ಆಗಕ್ಕೆ ಪ್ರಾರಂಭವಾದವು ಸ್ನೇಹಿತರೆ. ಈಗಾಗಲೇ ಮುಂದುವರಿದ ದೇಶಗಳಲ್ಲಿ ಸಹಕಾರ ಸಂಘಗಳಂತ ಒಂದು ಚಾಪ್ಟರ್ ಕವರ್ ಮಾಡೀನಿ. ಆ ಚಾಪ್ಟರ್ದೊಳಗೆ ಈ ಎಲ್ಲ ಏನಪ್ಪ ಅಂದ್ರೆ ಇಂಗ್ಲೆಂಡ್ನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಸಹಕಾರ ಸಂಘಗಳ ಬಗ್ಗೆ ಇನ್ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೀನಿ. 17 ವಿಡಿಯೋಗಳದಾವ್ರಿ. ಒಟ್ಟು ಇದೇ ಚಾನಲ್ದಾಗ ಅದಾವ್ರಿ 17 ವಿಡಿಯೋಗಳದಾವ. ಸಹಕಾರ ವಿಷಯ ಅಂತ ಪ್ಲೇ ಲಿಸ್ಟ್ ಅದ. ಅಲ್ಲಿ ಅಧ್ಯಾಯ ವೈಸ್ ಏನಪ್ಪಾ ಅಂತಂದ್ರೆ ಅಧ್ಯಾಯ ಪ್ರಕಾರ ವಿಡಿಯೋಗಳು ಮಾಡೀನಿ. ಅಧ್ಯಾಯಗಳ ಪ್ರಕಾರ ವಿಡಿಯೋ ಮಾಡೀನಿ. ಆ ವಿಡಿಯೋದೊಳಗೆ ಎಲ್ಲ ಕೋಆಪರೇಟಿವ್ ಸಂಬಂಧಪಟ್ಟಂತ ಎಲ್ಲ ವಿಷಯ ಕವರ್ ಮಾಡೀನಿ. ಅದರಲ್ಲಿ ಈ ಇಂಗ್ಲೆಂಡಿಗೆ ಸಂಬಂಧಪಟ್ಟಂತ ಸಹಕಾರ ಚಳವಳಿಯ ಬಗ್ಗೆನೂ ಕೂಡ ಆ ವಿಡಿಯೋಗಳದಾಗ ಕವರ್ ಮಾಡೀನಿ. ಆ ವಿಡಿಯೋಗಳು ಕೂಡ ಒಮ್ಮೆ ನೋಡ್ರಿ. ಇನ್ ಕೇಸ್ ಯಾರು ನೋಡಿರ್ಲಿಲ್ಲ ಅಂತ ತಿಳ್ಕೊಳ್ರಿ, ಆ ವಿಡಿಯೋಗಳು ಕೂಡ ಒಮ್ಮೆ ನೋಡ್ರಿ. ಪ್ಲೇ ಲಿಸ್ಟ್ ನಿಮ್ಗೆ ಸಿಗಲಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ರೀ. ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ, ವಿಡಿಯೋ ನೋಡ್ರಿ. ಓಕೆ ರೀ. 178ನೇ ಪ್ರಶ್ನೆ. ಸಾಮಾಜಿಕ ಸಹಕಾರದ ಸೇವೆ ಈ ಕೆಳಗಿನವುಗಳಲ್ಲಿ ಯಾವುದು? ಇದು ನೋಡ್ರಿ, ಕಾಮನ್ ಸೆನ್ಸ್ ಕ್ವಶನ್ ಆದ್ರಿ ಇದು. ಸಹಕಾರ ಸೇವೆ ಅಂತಂದ್ರೆ ಇದ್ರೊಳಗೆ ಯಾವುದು ಅಂತ ಪ್ರಶ್ನೆ ಕೇಳನ್ರಿ. ಸಹಕಾರ ಅಂತಂದ್ರೆ ಅಂದ್ರೆ ಒಬ್ರಿಗೆ ಹೆಲ್ಪ್ ಮಾಡೋದು, ಒಬ್ರಿಗೆ ಸಹಾಯ ಮಾಡೋದು. ಇಲ್ಲಿ ನೋಡ್ರಿ, ಮಕ್ಕಳ ಪರಿಪಾಲನೆ, ವೃದ್ಧರ ಪರಿಪಾಲನೆ, ವಿಶೇಷ ಚೇತನರಿಗೆ ಪರಿಪಾಲನೆ, ಮೇಲಿನ ಎಲ್ಲವೂ ಅಂತ ಈ ರೀತಿ ಕೊಟ್ಟರು. ಮಕ್ಕಳಿಗೆ ಪರಿಪಾಲನೆ ಮಾಡೋದು, ವೃದ್ಧರಿಗೆ ಪರಿಪಾಲನೆ ಮಾಡೋದು, ವಿಶೇಷ ಚೇತನರಿಗೆ ಪರಿಪಾಲನೆ ಮಾಡೋದು, ಇದು ಒಂಥರ ಸೇವೆ ಮಾಡ್ದಂಗಲ್ರಿ. ಹಾಗಾಗಿ ಸರಿಯಾದ ಉತ್ತರ ಏನ್ರಿ? ಡಿ, ಮೇಲಿನ ಎಲ್ಲವೂ. ಇದು ಯಾವುದಾದ್ರು ಬುಕ್ಕಿನಾಗ ಹುಡುಕಾಳಕ್ಕೆ ಹೋಗಿರಿ ಅಂತ ತಿಳ್ಕೊಡ್ರಿ,
ಈ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ಲ ನಿಮಗೆ. ಸಹಕಾರದ ಮೀನಿಂಗ್ ಅರ್ಥ ಮಾಡ್ಕೊಂಡ್ರಿ ಅಂತ ತಿಳ್ಕೊಳ್ರಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಆಟೋಮೆಟಿಕ್ ಇದು ನೀವು ಆ ಪ್ರಶ್ನೆ ಬಿಡಿಸ್ತೀರಿ. ಇಂಥ ಪ್ರಶ್ನೆಗಳ ಒಂದು ಮಿನಿಮಮ್ ಒಂದು 10-15 ಕ್ವಶನ್ ಬಂದ್ಬಿಡ್ತಾವೆ. ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ಅಂದ್ರೆ ನೀವು ಏನು ಆ ಬುಕ್ ಓದಿನಿ, ನಾ ಈ ಬುಕ್ ಓದಿನಿ, ಆ ಬುಕ್ಕಿನಾಗ ಕವರ್ ಆಗಿಲ್ಲ, ಈ ಬುಕ್ಕಿನಾಗ ಕವರ್ ಆಗಿಲ್ಲ ಅಂತಂದ್ರೆ ಕವರ್ ಆಗೋದಿಲ್ಲ. ಯಾವ ಬುಕ್ಕಿನಾಗ ನೀವು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ಏನು ಕೊಟ್ಟಿದ್ರೆ ಸಹಕಾರದ ಸೇವೆ ಅಂತಂದ್ರೆ ಏನು, ಒಬ್ರಿಗೊಬ್ರು ಸಹಾಯ ಮಾಡೋದಪ್ಪ. ಇಲ್ಲಿ ನಿಸ್ವಾರ್ಥ ಸೇವೆ ಇರ್ಬೇಕು. ಮತ್ತು ಸಹಾಯ ಮಾಡಿ ಏನೋ ಅಂತಾರಲ್ಲ, ಯಾರನ್ನೊಬ್ಬ ದೋಸ್ತ ನಿನಗೆ 1000 ರೂಪಾಯಿ ಕೇಳೇನಂತಂದ್ರೆ 1000 ರೂಪಾಯಿ ಸುಮ್ ಕೊಟ್ಟು ಬಿಡ್ಬೇಕು. ಮುಂದೆ ನಿಂದ್ರೆ ಇವನಿಗೆ ಇವನ್ ಬಲ್ಯಕ್ಕಿಂದ 2000 ರೂಪಾಯಿ ಕೇಳಕ್ಕೆ ಬರ್ತಂದ್ಗಿಸಿಂದ ಹೇಳಿ ಈ ಇಂಟೆನ್ಷನ್ ಇಟ್ಕೊಂಡು ಕೊಡಬಾರ್ದು. ಇದಕ್ಕೆ ಸೇವೆ ಅನ್ನಂಗಿಲ್ಲ, ಇದಕ್ಕೆ ಹೆಲ್ಪ್ ಅನ್ನೋದಿಲ್ಲ. ಆಮೇಲೆ ಭಾಳ ಜನ ಇರ್ತಾರೆ ಸಹಾಯ ಮಾಡೋದು ಮಾಡ್ತಾರೆ, ಹಲಿಗೆ ತೊಗೊಂಡು ಎಲ್ಲರಿಗೆ ಹೇಳ್ತಾ ಹೋಗ್ತಾರೆ. ಮತ್ತು ಚಲೋ ಡಂಗರ್ ಬಾರ್ಸ್ಕೊಂಡು ಹೇಳ್ತಾ ಹೋಗ್ತಾರೆ, ನಾ ಅವನಿಗೆ 1000 ಕೊಟ್ಟಿಲ್ಲ, ಅವನಿಗೆ 1000 ಕೊಟ್ಟು ನಾನೇ ಸಹಾಯ ಮಾಡಿಲ್ಲ ಅವನಿಗೆ. ಇದು ತಪ್ಪು. ಇದು ಸಹಾಯ ಮಾಡಿದ್ರು ಮಾಡ್ಲಾರ್ದಂಗೆ. ಓಕೆ ರೀ, ಇರಲಿ, ಅದು ಬ್ಯಾಡ್, ಸ್ಟೋರಿ ಭಾಳ ಬ್ಯಾಡ. ಮೊದಲು ಕಂಟೆಂಟ್ಗೆ ನಾವೇನಪ್ಪ ಅಂದ್ರೆ ಪ್ರಾಮುಖ್ಯತೆ ಕೊಡೋಣ್ರಿ. 179ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಮಂಗಳಮುಖಿಯರ ಸಹಕಾರ ಸಂಘ ಸ್ಥಾಪನೆ ಮಾಡಿ ಮಾದರಿಯಾಗಿದೆ ಅಂತ ಪ್ರಶ್ನೆ ಅದ. ಅಂದ್ರೆ ಟ್ರಾನ್ಸ್ಜೆಂಡರ್, ತೃತೀಯ ಲಿಂಗಿ ಅಂತ ಏನು ಬರ್ತಾರಲ್ರಿ, ಈ ಟ್ರಾನ್ಸ್ಜೆಂಡರ್ದವ್ರದೇ ಒಂದು ಸಹಕಾರ ಸಂಘ ಸ್ಥಾಪನೆ ಮಾಡ್ಲಾಕ ಒಂದು ಬಜೆಟ್ ಒಳಗೆ ಅನೌನ್ಸ್ ಮಾಡೈತಿ. ಟ್ರಾನ್ಸ್ಜೆಂಡರ್ದೇ ಒಂದು ಸಹಕಾರ ಸಂಘ ಮಾಡ್ತಾ ಇದ್ದೀವಿ ಅಂತ ಕಿಶಿಂದೇಳಿ ಆ ರೀತಿ ಅನೌನ್ಸ್ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಸಿರಿ, ಕೇರಳ ರಾಜ್ಯ. ಕೇರಳ ರಾಜ್ಯ ಪ್ರಪ್ರಥಮವಾಗಿ ಮಂಗಳಮುಖಿಯರ ಸಹಕಾರ ಸಂಘ ಸ್ಥಾಪನೆ ಮಾಡಿ ಏನಪ್ಪ ಅಂದ್ರೆ ಮಾದರಿಯಾಗಿ ಸ್ನೇಹಿತರೆ. ಅದು ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಭಾಳ ಹುಡುಕಾಡಿದಾರೆ ನೆಟ್ನಾಗ, ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಗ್ತಿಲ್ಲ. ಹಾಗಾಗಿ ಇದ್ರದ್ದು ಬಗ್ಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಬಟ್ ಮುಂದಿನ ವಿಡಿಯೋದೊಳಗೆ ಇದ್ರದ್ದು ಇನ್ಫಾರ್ಮೇಷನ್ ತೆಗಿತೀನಿ 100% ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಈಗ ಜಸ್ಟ್ ಇಷ್ಟು ತಿಳ್ಕೊಳ್ರಿ, ಭಾರತದ ಕೇರಳ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಮಂಗಳಮುಖಿಯರ ಸಹಕಾರ ಸಂಘ ಸ್ಥಾಪನೆ ಮಾಡಲಾಗಿತ್ತು ಅಂತ ಇಷ್ಟು ತಿಳ್ಕೊಳ್ರಿ ಸ್ನೇಹಿತರೆ. ಯಾಕಂತಂದ್ರೆ ಒಮ್ಮೊಮ್ಮೆ ಕ್ವಶನ್ಗಳು ಸೇಮ್ ಕ್ವಶನ್ಸೇ ನೆಕ್ಸ್ಟ್ ಎಕ್ಸಾಮ್ದಾಗ ಹಾಕ್ತಿರ್ತಾನೆ. ಓಕೆ ರೀ, ನೆಕ್ಸ್ಟ್ ನಾವು 180ನೇ ಪ್ರಶ್ನೆ ನೋಡೋಣ್ರಿ. 180ನೇ ಪ್ರಶ್ನೆ ಏನಾದ್ರಿ, ಡ್ಯಾಶ್ ಬ್ಯಾಂಕಿಂಗ್ ವ್ಯವಹಾರವನ್ನು ನಡೆಸುತ್ತಿರುವ ಸಹಕಾರ ಸಂಘ ಅಂತ ಐತಿ. ಅಂದ್ರೆ ಸಹಕಾರ ಸಂಘ ಬ್ಯಾಂಕಿಂಗ್ ವ್ಯವಹಾರ ನಡೆಸ್ತಿತ್ತು ಅಂತ ತಿಳ್ಕೊಳ್ರಿ. ಆ ಬ್ಯಾಂಕಿಂಗ್ ನಾವೇನಂತೀವಿ ಅಂತ ಪ್ರಶ್ನೆ ಅದ. ಸರಿಯಾದ ಉತ್ತರ ಎ, ಸಹಕಾರ ಬ್ಯಾಂಕ್ ಅಂತ ಕರಿತೀವಿ ನಾವು. ಸಹಕಾರ ಸಂಘ ಯಾವಾಗ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ತೊಡಗಿಸಿಕೊಳ್ತದೋ ಅಂದಿನಿಂದ ಆ ಸಹಕಾರ ಸಂಘವನ್ನು ನಾವು ಸಹಕಾರ ಬ್ಯಾಂಕ್ ಅಂತ ಕರಿತೀವಿ. ಸಹಕಾರ ಸಂಘ ಆ ರೀತಿ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ತೊಡಗಿಕೊಳ್ಬೇಕಾಗಿತ್ತಂದ್ರೆ ಅದು RBI ಕಡೆ ಹೋಗ್ತದೆ. ನೋಡಪ್ಪ, ಇಷ್ಟು ದಿನ ನಾನು ಸಂಘ ಇದ್ದೆ, ಇವಾಗ ನಾನು ಒಂದು ಸ್ವಲ್ಪ ಬ್ಯಾಂಕಿಂಗ್ ವ್ಯವಹಾರ ಕೂಡ ಮಾಡ್ತೀನಿ, ಒಂದು ಸ್ವಲ್ಪ ನನಗೆ ಲೈಸೆನ್ಸ್ ಕೊಡು ಅಂತ ಗಿಸಿಂದ ಹೋಗ್ತದೆ. ಈ RBI ಏನು ಮಾಡ್ತದ, ತಗೊಳಪ್ಪ ಅವನು ಇದು ನಿಮ್ಮಂತರ ಬೇಕು ನನಗೂ ಅಂತ ಗಿಸಿಂದ ಹೇಳಿ ಲೈಸೆನ್ಸ್ ಕೊಡ್ತದ. ಅದರ ಅರ್ಥ ಬರೀ ಏನು ಮಾಡ್ಬೇಕು, ಬ್ಯಾಂಕಿಂಗ್ ವ್ಯವಹಾರ ಮಾಡ್ಬೇಕು, ಹಣ ದುರುಪಯೋಗ ಮಾಡ್ಕೊಳ್ಬಾರ್ದು. ಹಣ ದುರುಪಯೋಗ ಮಾಡೋದು ಇದು RBI ಗೊತ್ತಾಯ್ತು, ಕೊಟ್ಟಿರ್ತಕ್ಕಂಥ ಲೈಸೆನ್ಸ್ ಕಿತ್ಕೊಂಡ್ಬಿಡ್ತದೆ. ಇದು ಆಗಿರ್ತಕ್ಕಂಥದ್ದು ಯಾವ್ದು ನೋಡ್ರಿ, ಅನ್ಯೋನ್ಯ ಸಹಕಾರ ಸಂಘ ಏನಾದಲ್ರಿ, ಇದು ಅನ್ಯೋನ್ಯ ಸಹಕಾರ ಸಂಘ ಇದೇ ರೀತಿ ಏನಪ್ಪಾ ಅಂತಂದ್ರೆ ಹಣಕಾಸಿನ ದುರುಪಯೋಗ ಮಾಡ್ಕೊಂಡಿತ್ತು. ಈ ದುರುಪಯೋಗ RBI ಗೊತ್ತಾಯ್ತು, ಈ ಅನ್ಯೋನ್ಯ ಸಹಕಾರ ಸಂಘದ ಲೈಸೆನ್ಸ್ 2013ರಲ್ಲಿ ಕ್ಯಾನ್ಸಲ್ಡ್ ಮಾಡಿ ಕೊಟ್ಬಿಡ್ತು. ಈಗ RBI ಲೈಸೆನ್ಸ್ ವಾಪಸ್ ತಗೊಂಡು ಅಥವಾ ರದ್ದು ಮಾಡಿತಪ್ಪ ಅಂದ್ರೆ ಈ ಬ್ಯಾಂಕಿಂಗ್ ವ್ಯವಹಾರ ಮಾಡಕ್ ಬರುದಿಲ್ರಿ. ಹಾಗಾಗಿ ಏನಾಯ್ತು, ಅನ್ಯೋನ್ಯ ಸಹಕಾರ ಸಂಘ 2013ರಲ್ಲಿ ಮುಚ್ಚಲಾಯ್ತು. ಇಲ್ಲಿ ಸಿಂಪಲ್ ಏನ್ ತಿಳ್ಕೊಳ್ರಿ, ಸಹಕಾರ ಸಂಘ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿತ್ತು ಅಪ್ಪ ಅಂತಂದ್ರೆ ಅಂದಿನಿಂದ ಆ ಸಹಕಾರ ಸಂಘವನ್ನು ನಾವು ಸಹಕಾರ ಬ್ಯಾಂಕ್ ಅಂತ ಕರಿತೀವಿ. 181ನೇ ಪ್ರಶ್ನೆ, ಡ್ಯಾಶ್ ಕರ್ನಾಟಕದ ಹಾಲು ಉತ್ಪಾದಕರ ಸಂಘದ ವ್ಯಾಪಾರದ ಹೆಸರು. ನೀವು ದಿನ ಹಾಲಿನ ಪ್ಯಾಕೆಟ್ ತಗೊಳ್ತೀರಿ, AMF ಹಾಲಿನ ಪ್ಯಾಕೆಟ್ ಮೇಲೆ ಏನಿರ್ತೈತಿ, ನಂದಿನಿ ಅಂತ ಇರ್ತೈತಿಲ್ಲ, ನಂದಿನಿ ಹಾಲು ಅಂತ ಬರ್ತದ. ಇದಕ್ಕೆ ಸರಿಯಾದ ಉತ್ತರ ಏನ್ರಿ, ಎ, ನಂದಿನಿ ಹಾಲು. ಕರ್ನಾಟಕದ ಹಾಲು ಉತ್ಪಾದಕರ ಸಂಘದ ವ್ಯಾಪಾರದ ಹೆಸರು ನಂದಿನಿ ಅಂತ ಕಿಸಿಂದಾಳ. ಅಂದ್ರೆ ಈ KMF ನಂದಿನಿ ಅನ್ನೋ ಒಂದು ಬ್ರ್ಯಾಂಡಿನ ಮೂಲಕ ಹಾಲನ್ನ ಮಾರಾಟ ಮಾಡ್ತದ. ಹಾಲಾಗಿರ್ಬೋದು, ಹಾಲಿನ ಉತ್ಪನ್ನಗಳಾಗಿರ್ಬೋದು. ಅಂದ್ರೆ ಈ ಹಾಲು ಲಸಿಂದ ಏನಪ್ಪಾ ಅಂತಂದ್ರೆ ಹಾಲು ಲಸಿಂದ ಯಾವ್ದಾರ ಪೇಡ ಮಾಡೋದಿರ್ಲಿ, ಆ ಪೇಡ ಮಾರ್ಬೇಕಾಗಿತ್ತು ಅಂತ ತಿಳ್ಕೊಡ್ರಿ, ನಂದಿನಿ ಅನ್ನೋ ಒಂದು ಬ್ರ್ಯಾಂಡಿನ ಮೂಲಕನೇ ಅದು ಮಾರಾಟ ಮಾಡ್ತದ. ಓಕೆ ರೀ. 182ನೇ ಪ್ರಶ್ನೆ, ಸಹಕಾರಿ ಸಂಘಗಳ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು ಅಂತ ಪ್ರಶ್ನೆ ಅದ. ಇಲ್ಲಿ ನೋಡ್ರಿ 1915, 1916, 1920, 1947 ಈ ರೀತಿ ಕೊಟ್ಟಾರ. ಇವು ಯಾವ ಏನಪ್ಪ ಅಂದ್ರೆ ಸಹಕಾರ ಸಂಘಗಳ ಕಾಯ್ದೆನಲ್ಲ. ಅದ್ರ ಕೀ ಅನುಸಾರದಾಗ ಉತ್ತರ ಏನು ಕೊಟ್ಟನ, ಎ ಕೊಟ್ಟಾನ, 1915 ಅಂತಾನ.
ಇದ್ರದ್ದು ಆನ್ಸರ್ ಒಮ್ಮೆ ಕನ್ಫರ್ಮ್ ಮಾಡ್ಕೊಡ್ರಿ. ನೀವು ಒಂದು ಸ್ವಲ್ಪ ಎಲ್ಲರೂ ಹುಡುಕಾಡ್ರಿ 1915 ಕಾಯ್ದೆ ಸಿಕ್ತು ಅಂತಂದ್ರೆ ಇದನ್ನ ಉತ್ತರ ಏನಪ್ಪ ಅಂದ್ರೆ ಕನ್ಫರ್ಮ್ ಆದಂಗೆ ನಿಮಗೆ. ಇನ್ ಕೇಸ್ 1915 ಕಾಯ್ದೆ ನಿಮಗೆ ಸಿಗಲಿಲ್ಲ ಅಂತಂದ್ರೆ ಈ ಉತ್ತರ ತಪ್ಪದ. ಉತ್ತರ ತಪ್ಪು ಅಷ್ಟೇ ಅಲ್ಲ, ಎಂಟಾರಿ ಕ್ವಶನೇ ರಾಂಗ್ ಅದ. ಈ ಸಹಕಾರ ಸಂಘಗಳ ಕಾಯ್ದೆ ಯಾವ್ಯಾವ ಅಂತ ಕಿಶಿಂದೇಳಿ ಒಮ್ಮೆ ಇನ್ ಡಿಟೇಲ್ ಆಗಿ ನೋಡೋಣ ಸ್ನೇಹಿತರೆ. ಭಾರತದಲ್ಲಿ ಜಾರಿಯಾದ ಸಹಕಾರಿ ಸಂಘಗಳ ಕಾಯ್ದೆಗಳ ಬಗ್ಗೆ ನೋಡೋಣ್ರಿ. ಸಹಕಾರ ಪತ್ತಿನ ಸಂಘಗಳ ಕಾಯ್ದೆ 1904. ಇದು ಭಾರತದಲ್ಲಿ ಜಾರಿಯಾಗಿರ್ತಕ್ಕಂಥ ಮೊಟ್ಟ ಮೊದಲ ಸಹಕಾರ ಸಂಘಗಳ ಕಾಯ್ದೆ ಸ್ನೇಹಿತರೆ. ಇದು ಮಾರ್ಚ್ 25, 1904 ಜಾರಿಗೆ ಬಂತು. ಏನ್ರಿ ಕಾಯ್ದೆ ಹೆಸರು ಏನಿತ್ತು? ಸಹಕಾರ ಪತ್ತಿನ ಸಂಘಗಳ ಕಾಯ್ದೆ 1904. ಈ ಕಾಯ್ದೆ ಬಂದ ನಂತರ ಭಾರತದಲ್ಲಿ ಸಹಕಾರ ಚಳವಳಿಯ ಸ್ವಲ್ಪ ತೀವ್ರ ಗತಿಯಲ್ಲಿ ಅದರ ಬೆಳವಣಿಗೆ ಹೊಂದಕ್ಕೆ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಏನಂತಂದ್ರೆ ಈ 1904 ಕಾಯ್ದೆಯೊಳಗೆ ಕೆಲವು ಲೋಪದೋಷಗಳಿದ್ದು, ಆ ಲೋಪದೋಷಗಳನ್ನ ಸರಿ ಮಾಡಿ ಅಂದ್ರೆ ಆ ಒಂದು ಕಾಯ್ದೆಯನ್ನ ತಿದ್ದುಪಡಿ ಮಾಡಿ 1912 ಇನ್ನೂ ಒಂದು ಕಾಯ್ದೆ ಏನಪ್ಪ ಅಂದ್ರೆ ಜಾರಿಗೆ ತಂದ್ರು. ಅಂದ್ರೆ ಆ ಕಾಯ್ದೆಯೊಳಗೆ ಒಂದು ಸ್ವಲ್ಪ ಮಾರ್ಪಾಟು ಮಾಡಿ ಅದೇ ಕಾಯ್ದೆಯನ್ನ ಮತ್ತೊಮ್ಮೆ ಇಂಪ್ಲಿಮೆಂಟ್ ಮಾಡಿದ್ರೆ ಆ ಕಾಯ್ದೆ ಹೆಸರೇನು? ಸಹಕಾರ ಸಂಘಗಳ ಕಾಯ್ದೆ 1912. ನೆಕ್ಸ್ಟ್ ನೀವು 1919 ಕಾಯ್ದೆ, 1935 ಕಾಯ್ದೆ ಓದ್ತೀರಿ. ಇವು ಸಹಕಾರ ಸಂಘಗಳ ಕಾಯ್ದೆ ಅಲ್ರಿ, ಇವು ಸಂವಿಧಾನಾತ್ಮಕ ಕಾಯ್ದೆಗಳಿವು, ಬ್ರಿಟಿಷರು ತಂದಿರತಕ್ಕಂಥ ಸಂವಿಧಾನಾತ್ಮಕ ಕಾಯ್ದೆಗಳಿವು. ಮತ್ತು ಇವು 1919, 1935 ಇವನು ಸಹಕಾರ ಸಂಘಗಳ ಕಾಯ್ದೆ ಅನ್ಕೊಂಡಿಗ್ರಿ, ಇವಲ್ಲ ಇವು. ಇದಾದ್ಮೇಲೆ ನೆಕ್ಸ್ಟ್ ನಮಗೆ ಮೈಸೂರು ಸಹಕಾರ ಸಂಘಗಳ ಕಾಯ್ದೆ 1959 ಅಂತ ಜಾರಿಗೆ ಬಂತು. ಮೈಸೂರು ರಾಜ್ಯ ಅಂತ ಕಿಶಿಂದೇಳಿ 1956 ಜಾರಿಗೆ ಬಂದಿತ್ತು. ನಮ್ದು ಕರ್ನಾಟಕ ರಾಜ್ಯ ಏನದಲ್ಲ, ಮೊದಲು ಮೈಸೂರು ರಾಜ್ಯ ಅಂತ ಹೆಸರಿತ್ತು. ಅದು 1956 ಮೈಸೂರು ರಾಜ್ಯ ಅಂತ ಅಸ್ತಿತ್ವಕ್ಕೆ ಬಂದಿತ್ತು. ನೆಕ್ಸ್ಟ್ ನವೆಂಬರ್ 1, 1973 ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ಮರುನಾಮಕರಣ ಮಾಡಲಾಯಿತು. ಈ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ಮರುನಾಮಕರಣ ಮಾಡಿದ ಮೇಲೆ ಈ ಮೈಸೂರು ಸಹಕಾರ ಸಂಘಗಳ ಕಾಯ್ದೆ ಏನಿತ್ತಲ್ಲ ಅದಕ್ಕೂ ಕೂಡ ತಿದ್ದುಪಡಿ ಮಾಡಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಹಾಗೂ ನಿಯಮ 1960 ಅಂತ ಕಿಶಿಂದೇಳಿ ಈ ಕಾಯ್ದೆ, ಅದೇ ಕಾಯ್ದೆಗೆ ಏನಪ್ಪಾ ಅಂದ್ರೆ ಆ ಕಾಯ್ದೆ ಹೆಸರನ್ನ ಚೇಂಜ್ ಮಾಡಿದ್ರು ಸ್ನೇಹಿತರೆ. ಇದು ಬಿಟ್ರೆ ಕರ್ನಾಟಕ ಸೌಹಾರ್ದ ಕಾಯ್ದೆ 1997. ಇವಿಷ್ಟು ಭಾರತದಲ್ಲಿ ಜಾರಿಯಾದ ಸಹಕಾರ ಸಂಘಗಳ ಕಾಯ್ದೆಗಳ ಸ್ನೇಹಿತರೆ. ಇವಿಷ್ಟು ಭಾರತದಲ್ಲಿ ಜಾರಿಯಾದ ಸಹಕಾರ ಸಂಘಗಳ ಕಾಯ್ದೆ. ಇಲ್ಲೆಲ್ಲಿ ಬಂತ್ರಿ 1915 ಬಂದಿಲ್ಲ. ಇನ್ ಕೇಸ್ ನನ್ನ ಕಣ್ಣಿಗೆ ಬಿದ್ದಿರ್ಲಿಕ್ಕಿಲ್ಲ, ಒನ್ ಟೈಮ್ 1915 ಸಹಕಾರ ಸಂಘಗಳ ಕಾಯ್ದೆ ಆದೇನೋ ನೋಡ್ಕೊಳ್ರಿ. ಇನ್ ಕೇಸ್ ಇತ್ತುಪ್ಪ ಅಂದ್ರೆ ಆ ಉತ್ತರ ಕರೆಕ್ಟ್. ಇನ್ ಕೇಸ್ ಆ ರೀತಿಯ ಕಾಯ್ದೆ ಇರಲಿಲ್ಲ ಅಂತ ಅಂದ್ರೆ ಆ ಪ್ರಶ್ನೆನೇ ತಪ್ಪು. ಓಕೆ ರೀ. ಚಲೋ ನೆಕ್ಸ್ಟ್ 183ನೇ ಪ್ರಶ್ನೆ. ಭಾರತದ ಸಹಕಾರಿ ವ್ಯವಸ್ಥೆಯು ಡ್ಯಾಶ್ ಆಗಿವೆ. ಭಾರತದ ಸಹಕಾರಿ ವ್ಯವಸ್ಥೆಯು ಡ್ಯಾಶ್ ಆಗಿವೆ ಅಂತ ಪ್ರಶ್ನೆ ಅದ. ಏನು ಅರೆ ಸಂಯುಕ್ತನೋ, ಏನು ಕಡಿಮೆ ಸಂಯುಕ್ತನೋ, ನಿರಂಕುಶಾಧಿಕಾರಿನೋ, ಯಾವ ರೀತಿಯ ವ್ಯವಸ್ಥೆಯ ಸಹಕಾರಿ ಸಂಸ್ಥೆಗಳ್ರಿ ನಮ್ಮ ಭಾರತದಲ್ಲಿ ಸ್ಥಾಪನೆ ಆಗ್ತಾ ಇರ್ತಕ್ಕಂಥವು? ಸಂಯುಕ್ತ, ಫೆಡರಲ್ ಸ್ಟ್ರಕ್ಚರ್ ಅಂತ ಕೇಳಿದ್ರೆ ಫೆಡರಲ್, ಈ ಫೆಡರಲ್ ಸ್ಟ್ರಕ್ಚರ್ ವ್ಯವಸ್ಥೆಯ ಸಹಕಾರಿ ಸಂಸ್ಥೆಗಳು ಭಾರತದಲ್ಲಿ ಸ್ಥಾಪನೆ ಆಗ್ತಕ್ಕಂಥ ಎಲ್ಲಾ ಸಹಕಾರಿ ಸಂಸ್ಥೆಗಳು ಸಂಯುಕ್ತ ವ್ಯವಸ್ಥೆಯ ಸಹಕಾರಿ ಸಂಸ್ಥೆಗಳ ಸ್ನೇಹಿತರೆ. ಸಂಯುಕ್ತ ರಚನೆ ಅಥವಾ ಫೆಡರಲ್ ರಚನೆ ಅಂತಂದ್ರೆ ಏನ್ರಿ? ಫೆಡರಲ್ ಸ್ಟ್ರಕ್ಚರ್ ಅಥವಾ ಸಂಯುಕ್ತ ರಚನೆ ಅಂತ ಅನ್ನೋದು ಭಾರತದಲ್ಲಿ ಸಹಕಾರಿ ಸಂಸ್ಥೆಗಳು ಅನುಸರಿಸತಕ್ಕಂಥ ಒಂದು ಸಾಂಸ್ಥಿಕ ರಚನೆ. ಒಂದು ಕೇಂದ್ರ ಪ್ರಾಧಿಕಾರ ಮತ್ತು ದೇಶದ ಘಟಕಗಳ ನಡುವೆ ಅಧಿಕಾರ ಕೇಂದ್ರ ಮತ್ತು ರಾಜ್ಯ ಅಂತ ಕಿಶಿಂದೇಳಿ ಈ ರೀತಿ ವಿಂಗಡಣೆ ಆಗ್ತದೆ. ಅಧಿಕಾರ ಒಬ್ಬೊಂದ್ ಕಡೆನೇ ಇಲ್ಲ, ಅಧಿಕಾರ ಒಂದೇ ಸರ್ಕಾರದ ಕಡೆ ಇಲ್ಲ, ಬರೀ ಅಧಿಕಾರ ಕೇಂದ್ರ ಸರ್ಕಾರದ ಕಡೆ ಅಟ್ಟೆ ಐತೇನು ಇಲ್ಲ. ಎಂಟೈರ್ ಭಾರತವನ್ನ ರಾಜ್ಯಗಳಾಗಿ ವಿಂಗಡಿಸಿ ರಾಜ್ಯಗಳಿಗೆ ಕೆಲವೊಂದು ಅಧಿಕಾರಗಳದಾವು. ಈ ರೀತಿ ಅಧಿಕಾರ ಏನಾಗ್ಯದ, ವಿಭಜನೆ ಆಗ್ಯದ ಸ್ನೇಹಿತರೆ. ಈ ವಿಭಜನೆ ಆಗ್ತಾ ಇರ್ತಕ್ಕಂಥದ್ದೇ ಸಂಯುಕ್ತ ರಚನೆ ಅಥವಾ ಫೆಡರಲ್ ರಚನೆ ಅಂತ ನಾವು ಕರಿತೀವಿ. ಫೆಡರಲ್ ರಚನೆಯ ಲಕ್ಷಣಗಳ ಬಗ್ಗೆ ನೋಡೋದಾದ್ರೆ ಸ್ವತಂತ್ರ ನ್ಯಾಯಾಂಗ ಇರಬೇಕು. ಯಾವ ದೇಶದಲ್ಲಿ ಸ್ವತಂತ್ರ ನ್ಯಾಯಾಂಗ ಇರ್ತದೋ, ಆಮೇಲೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ವಿಭಜನೆ ಇರ್ತದೋ ಅದೇನಪ್ಪಾ ಅಂತಂದ್ರೆ ನಾವು ಫೆಡರಲ್ ರಚನೆ ಅಂತ ಕರಿತೀವಿ. ಇದು ಒಂದೇ ಲಕ್ಷಣ ಇದ್ರೆ ಸಾಕು ಫೆಡರಲ್ ರಚನೆ, ಹಂಗಿಲ್ಲ, ಇನ್ನೂ ಕೆಲವು ಲಕ್ಷಣಗಳದಾವ. ನೆಕ್ಸ್ಟ್ ವಿವಾದಗಳನ್ನ ಇತ್ಯರ್ಥಪಡಿಸ್ಲಕ್ಕೆ ನ್ಯಾಯಾಲಯಗಳ ಅಧಿಕಾರವನ್ನ ಸುಪ್ರೀಂ ಮತ್ತು ಉಚ್ಚ ನ್ಯಾಯಾಲಯಗಳ ನಡುವೆ ಏನಾಗಬೇಕು, ಅಧಿಕಾರ ವಿಭಜನೆ ಆಗಿರ್ಬೇಕು. ಮತ್ತು ನ್ಯಾಯಾಲಯ ಅಂದ ತಕ್ಷಣ, ಕೋರ್ಟ್ ಅಂದ ತಕ್ಷಣ ಎಂಟೈರ್ ಇಂಡಿಯಾಕ್ಕೆ ಒಂದೇ ಕೋರ್ಟ್ ಇರಬಾರ್ದು. ಈಗ ನಮ್ಮ ಇಂಡಿಯಾದಲ್ಲಿ ನೋಡ್ರಿ, ಡಿಸ್ಟಿಕ್ ನ್ಯಾಯಾಲಯ ಬೇರೆ ಅದಾವ, ಡಿಸ್ಟಿಕ್ ಕೋರ್ಟ್ ಬೇರೆ ಅದಾವ, ಆಮೇಲೆ ಹೈಕೋರ್ಟ್ ಬೇರೆ ಅದಾವ, ಸುಪ್ರೀಂ ಕೋರ್ಟ್ ಬೇರೆ ಅದಾವಿಲ್ರಿ. ಅಧಿಕಾರ ನ್ಯಾಯಾಲಯ ಅಂತಂದ್ರು ನ್ಯಾಯಾಲಯದೊಳಗೂ ಕೂಡ ಅಧಿಕಾರ ವಿಭಜನೆ ಆಗಿದೆ ಸ್ನೇಹಿತರೆ. ಈ ರೀತಿ ವಿಭಜನೆ ಆಗ್ಬೇಕು, ಇದು ಕೂಡ ಒಂದು ಫೆಡರಲ್ ಸ್ಟ್ರಕ್ಚರ್ದ ಲಕ್ಷಣ. ನೆಕ್ಸ್ಟ್ ಲಿಖಿತ ಮತ್ತು ಕಟ್ಟುನಿಟ್ಟಾದ ಸಂವಿಧಾನವನ್ನ ಹೊಂದಿರಬೇಕು.
ಯಾವ ದೇಶ ಏನದಲ್ಲ ಈ ಫೆಡರಲ್ ಸ್ಟ್ರಕ್ಚರ್ ಅನುಭವಕ್ಕಾಗಿತ್ತು ಅಂತಂದ್ರೆ ಆ ದೇಶ ಲಿಖಿತವಾದ ಸಂವಿಧಾನ ಹೊಂದಿರಬೇಕು, ಆಮೇಲೆ ಕಟ್ಟುನಿಟ್ಟಾದ ಸಂವಿಧಾನವನ್ನ ಹೊಂದಿರಬೇಕು, ಆಮೇಲೆ 2 ಮನೆಗಳನ್ನ ಹೊಂದಿರುವ ಶಾಸಕಾಂಗ ಅಂದ್ರೆ ರಾಜ್ಯಸಭೆ ಆಮೇಲೆ ಲೋಕಸಭೆ ಅಂತ ಈ ರೀತಿ 2 ಮನೆಗಳನ್ನ ಹೊಂದಿರತಕ್ಕಂಥ ಶಾಸಕಾಂಗವನ್ನ ಹೊಂದಿರಬೇಕು. ಇವೆಲ್ಲನೂ ಕೂಡ ಫೆಡರಲ್ ಸ್ಟ್ರಕ್ಚರ್ನ ಲಕ್ಷಣಗಳ ಸ್ನೇಹಿತರೆ. ಈಗ ನಮ್ಮ ಭಾರತದಲ್ಲಿ ಸ್ಥಾಪನೆ ಆಗ್ತಕ್ಕಂಥ ಎಲ್ಲಾ ಸಹಕಾರ ಸಂಘಗಳ ಫೆಡರಲ್ ಸ್ಟ್ರಕ್ಚರ್ ಹೊಂದಿರತಕ್ಕಂಥ ಅಥವಾ ಫೆಡರಲ್ ಸ್ಟ್ರಕ್ಚರ್ ವ್ಯವಸ್ಥೆಯ ಸಹಕಾರ ಸಂಘಗಳ ಸ್ನೇಹಿತರೆ. ನೆಕ್ಸ್ಟ್ 184ನೇ ಪ್ರಶ್ನೆ, ಸಮಿತಿಯ ಶಿಫಾರಸುಗಳ ಮೇಲೆ ಪ್ರಾಥಮಿಕ ನಗರ ಬ್ಯಾಂಕುಗಳ ನಿಯಮಾವಳಿಗಳನ್ನು ಪರಿಶೀಲಿಸಲಾಗಿದೆ. ಸಮಿತಿಯ ಶಿಫಾರಸುಗಳ ಮೇಲೆ ಪ್ರಾಥಮಿಕ ನಗರ ಬ್ಯಾಂಕುಗಳ ನಿಯಮಾವಳಿಗಳನ್ನು ಪರಿಶೀಲಿಸಲಾಗಿದೆ ಅಂತ ಪ್ರಶ್ನೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಎ. ಕೆ ಮಾಧವರಾವ್ ಸಮಿತಿಗಳ ಶಿಫಾರಸುಗಳ ಮೇಲೆ ಪ್ರಾಥಮಿಕ ನಗರ ಬ್ಯಾಂಕ್ಗಳ ನಿಯಮಾವಳಿಗಳನ್ನು ಪರಿಶೀಲನೆ ಮಾಡಲಾಗಿದೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಸಮಿತಿಗಳು ಮತ್ತು ಶಿಫಾರಸು ಅಂತ ಹೇಳಿ ಒಂದು ವಿಡಿಯೋದೊಳಗೆ ಇನ್ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಿಲ್ಲ. ಕೆ ಮಾಧವರಾವ್ ಸಮಿತಿ ಸುಮಾರು ಒಂದು 20 ಸಮಿತಿ ಆಮೇಲೆ ಆ ಸಮಿತಿಗಳ ಶಿಫಾರಸುಗಳಿಗೆ ಸಂಬಂಧಪಟ್ಟಂಗೆ ವಿಡಿಯೋ ಮಾಡೀನಿ. ಆ ವಿಡಿಯೋ ಒಮ್ಮೆ ನೋಡ್ರಿ ಸ್ನೇಹಿತರೆ. 185ನೇ ಪ್ರಶ್ನೆ, ಸಹಕಾರಿ ಸಂಘಗಳು ಯಾವ ಯೋಜನೆಗಳು ಒಂದು ಭಾಗವಾಗಿ ಮಾರ್ಪಟ್ಟಿವೆ? ಈ ಸಹಕಾರಿ ಸಂಘಗಳು ಯಾವ ಯೋಜನೆಗಳ ಒಂದು ಭಾಗವಾಗಿ ಮಾರ್ಪಟ್ಟಿವೆ ಅಂತ ಪ್ರಶ್ನೆ ಆದ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಎ. ರಾಜ್ಯ ಯೋಜನೆಗಳ ಒಂದು ಭಾಗವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಎಲ್ಲಾ ಸಹಕಾರ ಸಂಘಗಳು ರಾಜ್ಯಕ್ಕೆ ಸಂಬಂಧಪಟ್ಟಂತವು. ಓಕೆ ರೀ. ಈ ರಾಜ್ಯ ಏನಪ್ಪಾ ಅಂತಂದ್ರೆ ಕೆಲವೊಂದು ಯೋಜನೆಗಳು ಸಹಕಾರ ಸಂಘಕ್ಕೆ ನಿರ್ವಹಿಸ್ಲಕ್ ಹೇಳಿತ್ವಪ್ಪ ಅಂತಂದ್ರೆ ಆ ಸಹಕಾರ ಸಂಘಗಳು ಆ ಯೋಜನೆಗಳನ್ನ ನಿರ್ವಹಿಸಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ಸಹಕಾರಿ ಸಂಘಗಳು ರಾಜ್ಯ ಯೋಜನೆಗಳ ಒಂದು ಭಾಗವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. 186ನೇ ಪ್ರಶ್ನೆ, ಯಾವ ಸಮೀಕ್ಷಾ ವರದಿಯ ಶಿಫಾರಸಿನ ಪ್ರಕಾರ ಸಹಕಾರ ಚಳುವಳಿಗೆ ರಾಷ್ಟ್ರೀಯ ಕ್ರಿಯಾ ಯೋಜನೆಯ ಅಡಿಯಲ್ಲಿ ವಿಶೇಷ ಪಾತ್ರ ನಿರ್ವಹಿಸಲು ಅವಕಾಶ ಕಲ್ಪಿಸಲಾಗಿದೆ ಅಂತ ಪ್ರಶ್ನೆ ಸ್ನೇಹಿತರೆ. ಅಂದ್ರೆ ಯಾವ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಸಹಕಾರ ಚಳುವಳಿಗೆ ರಾಷ್ಟ್ರೀಯ ಕ್ರಿಯಾ ಯೋಜನೆ ಅಡಿಯಲ್ಲಿ ವಿಶೇಷ ಪಾತ್ರ ನಿರ್ವಹಿಸ್ಲಕ್ಕೆ ಅವಕಾಶ ಸಿಕ್ತು ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಎ. ಅಖಿಲ ಭಾರತ ಗ್ರಾಮೀಣ ಸಾಲ ಸಮೀಕ್ಷಾ ವರದಿ. ಈ ಸಮಿತಿಗಳು ಬಂದಿರತಕ್ಕಂಥದ್ದು ಎಲ್ಲನೂ ನಾ ಹೇಳೋದಷ್ಟೇ ಸ್ನೇಹಿತರೆ. ಈ ಸಮಿತಿ ಮತ್ತು ಶಿಫಾರಸುಗಳಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಒಂದು ವಿಡಿಯೋ ಮಾಡೀನಿ, ಆ ವಿಡಿಯೋ ನೀವು ನೋಡಲೇಬೇಕು. ನೆಕ್ಸ್ಟ್ 187ನೇ ಪ್ರಶ್ನೆ, ಶ್ವೇತ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಶ್ವೇತ ಕ್ರಾಂತಿ ಅಂತನೂ ಕರೀತಾರ, ಬಿಳಿ ಕ್ರಾಂತಿ ಅಂತನೂ ಕರೀತಾರ. ಈ ಶ್ವೇತ ಕ್ರಾಂತಿ ಬಿಳಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಪ್ರಶ್ನೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಬಿ. ಹೈನುಗಾರಿಕೆಗೆ ಸಂಬಂಧಿಸಿರ್ತಕ್ಕಂಥದ್ದು. ನೆಕ್ಸ್ಟ್ 188ನೇ ಪ್ರಶ್ನೆ, ಭಾರತದ ಸಹಕಾರ ಚಳುವಳಿಯಲ್ಲಿ ಕರ್ನಾಟಕ ಯಾವ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಎ. 3ನೇ ಸ್ಥಾನದಲ್ಲೇ ಸ್ನೇಹಿತರೆ. ನೆಕ್ಸ್ಟ್ 189ನೇ ಪ್ರಶ್ನೆ, ಭಾರತ ದೇಶದ ಸಹಕಾರ ಚಳುವಳಿಯ ಪ್ರವರ್ತಕರು ಎಂದು ಡ್ಯಾಶ್ ರವರನ್ನು ಪರಿಗಣಿಸಲಾಗಿದೆ. ಇದಂತೂ ಎಲ್ಲರಿಗೂ ಗೊತ್ತೈತೆ ಸ್ನೇಹಿತರೆ. ಯಾರ್ರಿ? ಸರಿಯಾದ ಉತ್ತರ ಬಿ. ಸಿದ್ದನಗೌಡ, ಸಣ್ಣರಾಮನಗೌಡ ಪಾಟೀಲ್ ಇವರನ್ನ ಭಾರತ ದೇಶದ ಸಹಕಾರ ಚಳುವಳಿಯ ಪ್ರವರ್ತಕರು ಅಂತ ಕರೀತಾರೆ. ನೆಕ್ಸ್ಟ್ 190ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಳದ ಆಡಳಿತದ ಸಮಿತಿಯಲ್ಲಿ ಸರ್ಕಾರಿ ನಾಮಿನಿಯಾಗಿರುತ್ತಾರೆ. ಯಾರ ಸರ್ಕಾರಿ ನಾಮಿನಿಯಾಗಿರುತ್ತಾರೆ ಅಂತ ಪ್ರಶ್ನೆ ಕೇಳ್ಯಾರ ಸ್ನೇಹಿತರೆ. ಇದ್ರಾಗ ಸರಿಯಾದ ಉತ್ತರ ಎ. ಸಹಕಾರ ಸಂಘಗಳ ರಿಜಿಸ್ಟ್ರಾರ್ ಈ ಕರ್ನಾಟಕ ರಾಜ್ಯ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳದ ಆಡಳಿತದ ಸಮಿತಿಯಲ್ಲಿ ಸರ್ಕಾರಿಯ ನಾಮಿನಿಯಾಗಿರ್ತಾರೆ. ಅಂದ್ರೆ ಈ ಕೆ ಎಮ್ ಎಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಿರ್ತದಲ್ಲ, ಬೋರ್ಡ್ ಆಫ್ ಡೈರೆಕ್ಟರ್, ಇದರಲ್ಲಿ ಗವರ್ನಮೆಂಟ್ ನಾಮಿನಿ ಮಾಡಿರ್ತಕ್ಕಂಥವ್ರು ಯಾರಾಗಿರ್ತಾರ? ಸಹಕಾರ ಸಂಘಗಳ ರಿಜಿಸ್ಟ್ರಾರ್ ಆಗಿರ್ತಾರ. ನೆಕ್ಸ್ಟ್ 191ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಳವು ಯಾವ ದೇಶಕ್ಕೆ ಕೆನಿರಹಿತ ಹಾಲಿನ ಪುಡಿಯನ್ನು ರಫ್ತು ಮಾಡಲಾಗಿದೆ ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಎ. ನೇಪಾಳಕ್ಕೆ ರಫ್ತು ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ 192ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಸರ್ಕಾರವು ಕ್ಷೀರಭಾಗ್ಯ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಿತು ಅಂತ ಪ್ರಶ್ನೆ ಅದ. ಈ ಕ್ಷೀರಭಾಗ್ಯ ಯೋಜನೆದು ಬಹಳ ಟೈಮ್ ಕೇಳ್ಯಾರಿದ್ದು. ಇದಕ್ಕೆ ಸರಿಯಾದ ಉತ್ತರ ಏನ್ರಿ ಎ. 2013ರಲ್ಲಿ ಪ್ರಾರಂಭಿಸಲಾಯಿತು ಸ್ನೇಹಿತರೆ. ಈ ಕ್ಷೀರಭಾಗ್ಯ ಯೋಜನೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೋಡೋಣ ಸ್ನೇಹಿತರೆ. ರಾಜ್ಯ ಸರ್ಕಾರ ಕರ್ನಾಟಕ ಹಾಲು ಮಹಾಮಂಡಳದ ಸಹಯೋಗದೊಂದಿಗೆ ಆಗಸ್ಟ್ 1, 2013ರಂದು ಈ ಕ್ಷೀರಭಾಗ್ಯ ಯೋಜನೆ ಪ್ರಾರಂಭಿಸಿತು. ರಾಜ್ಯ ಸರ್ಕಾರ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಕ್ಷೀರಭಾಗ್ಯ ಯೋಜನೆ ಪ್ರಾರಂಭಿಸಿತ್ತು. ಯಾರ ಜೊತೆ ಸೇರಿ? KMF ಜೊತೆ ಸೇರಿ. ಯಾವಾಗ ಪ್ರಾರಂಭಿಸಿತ್ತು? ಆಗಸ್ಟ್ 1, 2013ರಂದು ಪ್ರಾರಂಭಿಸಿತು. ಅಂಗನವಾಡಿ ಹಾಗೂ ಶಾಲಾ ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಮತ್ತು
ಸರ್ವತೋಮುಖ ಅಭಿವೃದ್ಧಿಗೆ ಅಗತ್ಯವಾಗಿರ್ತಕ್ಕಂಥ ಪ್ರೋಟೀನ್ ಮತ್ತು ಕಬ್ಬಿನಾಂಶದೊಂದಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸುವ ಉದ್ದೇಶಕ್ಕಾಗಿ ಈ ಒಂದು ಯೋಜನೆ ಪ್ರಾರಂಭಿಸಲಾಯಿತು ಸ್ನೇಹಿತರೆ. ಈ ಯೋಜನೆ ಪ್ರಾರಂಭ ಮಾಡುವ ಉದ್ದೇಶ ಏನಾಗಿತ್ತು, ಈ ಅಂಗನವಾಡಿ ಮತ್ತು ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಪ್ರೋಟೀನ್ ಮತ್ತು ಕಬ್ಬಿನಾಂಶ ಹೊಂದಿರತಕ್ಕಂಥ ಪ್ರೋಟೀನ್ ಮತ್ತು ಕಬ್ಬಿನಾಂಶದೊಂದಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸಬೇಕು ಅಂತ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಕ್ಷೀರಭಾಗ್ಯ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಸ್ನೇಹಿತರೆ. 1ರಿಂದ 10ನೇ ತರಗತಿಯವರೆಗಿನ ಮಕ್ಕಳಿಗಾಗಿ ಪ್ರತಿದಿನ ಪ್ರತಿ ಮಗುವಿಗೆ 18 ಗ್ರಾಮ್ ಅಂತೇಳಿ ಹಾಲಿನ ಪುಡಿಯನ್ನು ಕೊಡಲಾಗ್ತದೆ ಸ್ನೇಹಿತರೆ. ಹಾಲಿನ ಪುಡಿ ಏನಪ್ಪ ಅಂದ್ರೆ ಪ್ರತಿ ಹುಡುಗಗೆ ಪ್ರತಿ ದಿನಕ್ಕೆ 18 ಗ್ರಾಮ್. ಈ ಹಾಲಿನ ಪುಡಿ ಏನಪ್ಪ ಅಂದ್ರೆ ಹಾಲು ಮಾಡೋದು. ಇದು ಹಾಲಿನ ಪುಡಿ ತೊಗೊಂಡು ಹಾಲು ಮಾಡಿ ಹುಡುಗರಿಗೆ ಕೊಡೋದು. ಇದಕ್ಕಾಗಿ ಏನಪ್ಪ ಅಂದ್ರೆ 1890 ಮೆಟ್ರಿಕ್ ಟನ್ ಹಾಲಿನ ಪುಡಿ ಸರಬರಾಜು ಮಾಡಲಾಗ್ತದೆ. ನೆಕ್ಸ್ಟ್ 193ನೇ ಪ್ರಶ್ನೆ, ಕರ್ನಾಟಕದ ಅತಿ ಹೆಚ್ಚು ಮೌಲ್ಯವರ್ಧಿತ ಬ್ರ್ಯಾಂಡ್ ಎಂಬ ಹೆಗ್ಗಳಿಕೆಗೆ ಯಾವ ಬ್ರ್ಯಾಂಡ್ ಪಾತ್ರವಾಗಿದೆ ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಬಿ, ನಂದಿನಿ ಬ್ರ್ಯಾಂಡ್ ಸ್ನೇಹಿತರೆ. ನೆಕ್ಸ್ಟ್ 194ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳವು ಯಾವ ಜಿಲ್ಲೆಯಲ್ಲಿ ಲಾಜಿಸ್ಟಿಕ್ ನಿರ್ಮಾಣ ಮಾಡಲು ಉದ್ದೇಶಿಸಿದೆ ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಸಿ, ಹುಬ್ಬಳ್ಳಿಯಲ್ಲಿ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ಹುಬ್ಬಳ್ಳಿಯಲ್ಲಿ ಲಾಜಿಸ್ಟಿಕ್ ನಿರ್ಮಾಣ ಮಾಡ್ಲಿಕ್ಕೆ ಉದ್ದೇಶಿಸಿರ್ತಕ್ಕಂಥದ್ದು ಸ್ನೇಹಿತರೆ. 1915ರಲ್ಲಿ ದಿ ಹುಬ್ಬಳ್ಳಿ ಕೋಆಪರೇಟಿವ್ ಕಾಟನ್ ಸೇಲ್ಸ್ ಸೊಸೈಟಿ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸ್ಥಾಪನೆ ಮಾಡಲಾಯಿತು ಸ್ನೇಹಿತರೆ. ಇದು ಭಾರತದ ಮೊದಲನೆಯ ಮಾರಾಟ ಸಹಕಾರಿ ಸಂಘ. ನೆಕ್ಸ್ಟ್ 195ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿಯ ಉದ್ದೇಶವಲ್ಲ ಅಂತ ಪ್ರಶ್ನೆ ಕೇಳ್ಯಾರಿ. ಈ ಕೆಳಗಿನ ಯಾವುದು ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿಯ ಉದ್ದೇಶವಲ್ಲ ಅಂತ ಪ್ರಶ್ನೆ ಕೇಳ್ಯಾರಿ. ಇಲ್ಲಿ 4 ಉದ್ದೇಶಗಳು ಕೊಟ್ರ, ಇದರೊಳಗೆ ಯಾವ ಉದ್ದೇಶ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿದ ಅಲ್ಲ ಅಂತ ಪ್ರಶ್ನೆ ಕೇಳ್ಯಾರ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಸಿ, ಖಾಸಗಿ ಕಂಪನಿಗಳು ಮತ್ತು ಔಷಧಿಯ ಕಂಪನಿಗಳೊಂದಿಗೆ ಸಹಕರಿಸುವುದು ಇದು ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿಯ ಉದ್ದೇಶ ಅಲ್ಲ. ಸದಸ್ಯ ಸಹಕಾರಿ ಸಂಸ್ಥೆಗಳಿಗೆ ಹಣಕಾಸು ನೆರವು ನೀಡುವುದು, ಸರಕು ಮತ್ತು ಸಾರಿಗೆ ವ್ಯವಸ್ಥೆ ಮಾಡುವುದು, ಮೀನುಗಾರಿಕೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವುದು ಇವೆಲ್ಲವೂ ಕೂಡ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿಯ ಉದ್ದೇಶಗಳು. ಆದ್ರೆ ಈ ಖಾಸಗಿ ಕಂಪನಿಗಳಿಗೆ ಮತ್ತು ಔಷಧೀಯ ಕಂಪನಿಗಳೊಂದಿಗೆ ಸಹಕರಿಸುವುದು ಈ ಮಹಾಮಂಡಳದ ಉದ್ದೇಶ ಅಲ್ಲ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೋಡೋಣ ಸ್ನೇಹಿತರೆ. ಶಾರ್ಟ್ ಫಾರ್ಮ್ ಆಗಿ ಇದನ್ನ KSCMF ಅಂತ ಕರೀತಾರೆ. KSCMF ಫುಲ್ ಫಾರ್ಮ್ ಏನ್ರಿ, ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್. ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್. ನಿಮಗೆ ಕರ್ನಾಟಕ ರಾಜ್ಯ ಸಹಕಾರಿ ಮಾರಾಟ ಮಹಾಮಂಡಳ ಅಂತ ಹೇಳಿ ಕನ್ನಡದಾಗೂ ಗೊತ್ತಿರಬೇಕು, ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಅಂತ ಇಂಗ್ಲೀಷ್ನಾಗ ಗೊತ್ತಿರ್ಬೇಕು ಸ್ನೇಹಿತರೆ. ಯಾಕಂತಂದ್ರೆ ಇದರಿಂದ ಎಕ್ಸಾಮ್ದೊಳಗೆ ಭಾಳ ಉಪಯೋಗ ಆಗ್ತದೆ. ಅವ್ರು KSCMF ಅಂತ ಹೇಳಿ ಫುಲ್ ಫಾರ್ಮ್ ಕೇಳ್ತಾರೆ. ಕನ್ನಡದೊಳಗೂ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಅಂತ ಅದನ್ನು ಕನ್ನಡದೊಳಗೆ ಬರೆದು ಕೊಡ್ತಾರೆ. ಅವಾಗ ಬರೀ ನಿಮಗೆ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ಅಷ್ಟೇ ನೆನಪಿತ್ತು ಅಂದ್ರೆ ಆ ಪ್ರಶ್ನೆಗೆ ನೀವು ಉತ್ತರ ಮಾಡಕ್ಕೆ ಆಗೋದಿಲ್ಲ. ಭಾಳಷ್ಟು ಎಕ್ಸಾಮ್ಗಳದಾಗ ಈ ರೀತಿ ಕೇಳ್ಯಾರ್ರಿ. ಏನು ಮಾಡ್ತಾರೆ, ಆಪ್ಷನ್ದಾಗ ನೋಡ್ರಿ, ಕರ್ನಾಟಕ ಸ್ಟೇಟ್ ಈ ರೀತಿ ಕನ್ನಡದಾಗ ಬರೆದು ಬಿಡೋದ್ರಿ. ಅದು ಕರ್ನಾಟಕ ಸ್ಟೇಟ್, ನಾವು ಹೆಂಗೆ ವಾಟ್ಸಪ್ಪಿಗೆ ಚಾಟ್ ಮಾಡ್ತೀವಲ್ಲ ಹಂಗೆ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಮುಂದಿಂದ ಈ ರೀತಿ ಬರೆದು ಬಿಡ್ತಾರೆ. ಮಾರ್ಕೆಟಿಂಗ್ ಫೆಡರೇಷನ್ ಅಂತ ಕನ್ನಡದೊಳಗೆ ಬರೆದು ಕೊಟ್ಬಿಡ್ತಾರೆ. ಅವಾಗ ನೀವು ಬರೀ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ಅಂತ ಅಷ್ಟೇ ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ಈ ಪ್ರಶ್ನೆ ನಿಮಗೆ ಬಿಡಿಸಕ್ಕೆ ಆಗೋದಿಲ್ಲರಿ. ಹಾಗಾಗಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಎರಡೂ ಭಾಷೆ ಒಳಗೆ ನಿಮಗದು ಗೊತ್ತಿರಬೇಕು. ಆರಂಭದಲ್ಲಿ ಇದನ್ನ ಮೈಸೂರು ಪ್ರಾಂತೀಯ ಸಹಕಾರಿ ಮಾರ್ಕೆಟಿಂಗ್ ಸೊಸೈಟಿ ಅಂತ ಹೇಳಿ ಈ ಒಂದು ಹೆಸರಿನಿಂದ ನವೆಂಬರ್ 11, 1943ರಂದು ಸ್ಥಾಪನೆ ಮಾಡಲಾಯಿತು ಸ್ನೇಹಿತರೆ. ನಂತರ 1997ರಂದು ಇದನ್ನ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ಅಂತ ಹೆಸರು ಚೇಂಜ್ ಮಾಡಲಾಯಿತು. ಅಂದ್ರೆ ಮೊದಲೇನು ಮೈಸೂರು ಪ್ರಾಂತೀಯ ಸಹಕಾರಿ ಮಾರ್ಕೆಟಿಂಗ್ ಸೊಸೈಟಿ ಅಂತ ಏನು ಹೆಸರಿತ್ತಲ್ಲ ಆ ಹೆಸರನ್ನ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ಅಂತ 1987ರಲ್ಲಿ ಬದಲಾವಣೆ ಮಾಡಲಾಯಿತು ಸ್ನೇಹಿತರೆ. ಇದು ತನ್ನ ಸದಸ್ಯ ಸಂಘಗಳ ಮೂಲಕ ರೈತರಿಗೆ ರಸಗೊಬ್ಬರ ಅಂದ್ರೆ ರಾಸಾಯನಿಕ ಗೊಬ್ಬರ, ಆಮೇಲೆ ಕೃಷಿ ಒಳ ಹರಿವಿನ ವಿತರಣೆಗೆ ತನ್ನ ಸೇವೆಗಳನ್ನು ವಿಸ್ತರಿಸುವ ಮೂಲಕ ಇಡೀ ರಾಜ್ಯದಲ್ಲಿ ತನ್ನ ಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸ್ತಾ ಇದೆ ಸ್ನೇಹಿತರೆ. ಅಂದ್ರೆ ತನ್ನ ಚಟುವಟಿಕೆಗಳನ್ನು ಅಥವಾ ತನ್ನ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ ಮತ್ತು ಸ್ವಂತವಾಗಿ ಮತ್ತು ಸರ್ಕಾರದ ಪರವಾಗಿ ಕೃಷಿ ಸರಕುಗಳನ್ನು ಸಂಗ್ರಹಣೆ ಮಾಡ್ತದೆ. ಅಂದ್ರೆ ಸ್ಟಾಕ್ ಇಟ್ಕೊಳ್ತದೆ. ಇದು ಕೃಷಿಗೆ ಬೇಕಾಗಿರ್ತಕ್ಕಂಥ ಸರಕುಗಳನ್ನು ಸ್ಟಾಕ್ ಇಟ್ಕೊಳ್ತದೆ ಸ್ನೇಹಿತರೆ ಇದು.
ಆಮೇಲೆ KSCMF ತನ್ನ 40 ಶಾಖಾ ಕಚೇರಿಗಳ ಮೂಲಕ ಕರ್ನಾಟಕದಾದ್ಯಂತ ತನ್ನ ಕಾರ್ಯಗಳನ್ನು ನಿರ್ವಹಿಸಿರ್ತಕ್ಕಂಥದ್ದು ಅಥವಾ ತನ್ನ ಚಟುವಟಿಕೆಗಳನ್ನು ನಡೆಸ್ತಿರ್ತಕ್ಕಂಥದ್ದು ಸ್ನೇಹಿತರೆ. KSCMF ಕರ್ನಾಟಕದಾದ್ಯಂತ 133 ಗೋಡೌನ್ಗಳನ್ನು ಹೊಂದ್ಯದ. ಒಟ್ಟು 1,64,850 ಮೆಟ್ರಿಕ್ ಟನ್ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ಈ 133 ಗೋಡೌನ್ಗಳಲ್ಲಿ ಒಟ್ಟು 1,64,850 ಮೆಟ್ರಿಕ್ ಟನ್ ಸಾಮರ್ಥ್ಯ ಏನಪ್ಪ ಅಂದ್ರೆ ಅಷ್ಟು ಸಂಗ್ರಹಣೆ ಮಾಡಬಹುದಲ್ಲಿ. ಕೃಷಿ ಒಳಹರಿವು ಅಂದ್ರೆ ಅಗ್ರಿಕಲ್ಚರ್ ಇನ್ಪುಟ್ಸ್ ಅಂತ ಏನು ಕರಿತೀವಲ್ಲ, ಕೃಷಿ ಒಳಹರಿವು ಮತ್ತು ಸರಕುಗಳನ್ನು ಸಂಗ್ರಹಿಸ್ಲಕ್ಕ ಈ ಗೋಡೌನ್ಗಳನ್ನು ಬಳಸಲಾಗ್ತದೆ. ನೆಕ್ಸ್ಟ್, ಆರಂಭದಲ್ಲಿ KSCMF ಈ ಮಹಾಮಂಡಳ ಕಾಫಿ ಬೀಜಗಳು, ಸಕ್ಕರೆ, ಬಟ್ಟೆ, ಸ್ಲರಿ ಮತ್ತು ಇತರ ಗ್ರಾಹಕ ವಸ್ತುಗಳನ್ನು ವಿತರಿಸ್ತಿತ್ತು, ಸಪ್ಲೈ ಮಾಡ್ತಿತ್ತು. ನಂತರದ ವರ್ಷಗಳಲ್ಲಿ ಇದು ಕೃಷಿಗೆ ಅಗತ್ಯವಾಗಿ ಕೃಷಿಗೆ ಬೇಕಾಗಿರ್ತಕ್ಕಂಥ ಕೃಷಿ ಉಪಕರಣಗಳು, ಆಮೇಲೆ ಬೀಜಗಳು, ಕೃಷಿ ಸರಕುಗಳು, ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳು ಖರೀದಿಸ್ಲಕ್ಕೆ ಸ್ಟಾರ್ಟ್ ಮಾಡಿತ್ತು. ಆಮೇಲೆ ಆ ಖರೀದಿಸುವುದರ ಜೊತೆಗೆ ಸಪ್ಲೈ ಮಾಡೋಕ್ಕೂ ಕೂಡ ಸ್ಟಾರ್ಟ್ ಮಾಡಿತ್ತು ಸ್ನೇಹಿತರೆ. ಪ್ರಸ್ತುತ ತನ್ನ ಸದಸ್ಯ ಸಹಕಾರ ಸಂಘಗಳಾದ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಸಂಘಗಳ ಮೂಲಕ ಸ್ವಂತ ನಿಧಿಯಡಿ ರೈತರಿಗೆ ರಾಸಾಯನಿಕ ಗೊಬ್ಬರವನ್ನ ವಿತರಿಸ್ತದೆ ಸ್ನೇಹಿತರೆ. ಈ ರಾಸಾಯನಿಕ ಗೊಬ್ಬರವನ್ನ ವಿತರಿಸ್ತದೆ. ಈ ಮಹಾಮಂಡಳನೇ ಡೈರೆಕ್ಟ್ ರೈತರಿಗೆ ವಿತರಿಸಂಗಿಲ್ಲ ಅಥವಾ ರೈತರಿಗೆ ಕೊಡಂಗಿಲ್ಲ. ಇದಕ್ಕೇನ್ ಮಾಡ್ತಪ್ಪ ಅಂದ್ರೆ ತೆಳ ಹಂತದ ಸಹಕಾರ ಸಂಘ ಐತಿ, ಯಾವ್ದೈತಿ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಸಂಘ ಅಂತ ಐತಿ. ಆ ಸಂಘಗಳ ಮೂಲಕ ರೈತರಿಗೆ ರಾಸಾಯನಿಕ ಗೊಬ್ಬರವನ್ನ ಒದಗಿಸ್ತದೆ. KSCMF, NAFED, FCI ಮತ್ತು KFCSC ಪರವಾಗಿ ಕನಿಷ್ಠ ಬೆಂಬಲ ಬೆಲೆ ಮತ್ತು ಬೆಲೆ ಸ್ಥಿರೀಕರಣ ನಿಧಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಯೋಜನೆಗಳ ಅಡಿಯಲ್ಲಿ ಕೃಷಿ ಸರಕುಗಳ ಸಂಗ್ರಹಣೆಗಾಗಿ ರಾಜ್ಯ ಮಟ್ಟದ ನೋಡಲ್ ಏಜೆನ್ಸಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಿರ್ತಕ್ಕಂಥದ್ದು. ಭಾರತ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯನ್ನು ಜಾರಿಗೆ ತರುತ್ತಲ್ಲ, ಆ ಕನಿಷ್ಠ ಬೆಂಬಲ ಬೆಲೆಯ ಅಡಿಯಲ್ಲಿ ಈ ಏನು KSCMF, NAFED, FCI ಮತ್ತು KFCI ಇವುಗಳದಾವಲ್ಲ, ಇವುಗಳ ಬದಲಿ ಏನಪ್ಪ ಅಂದ್ರೆ ಇವುಗಳ ಪರವಾಗಿ ಈ ಮಹಾಮಂಡಳ ಏನಪ್ಪ ಅಂದ್ರೆ ಖರೀದಿ ಮಾಡ್ತಾ ಸ್ನೇಹಿತರೆ. ಈ ರೀತಿ ಏನಪ್ಪಪ ಅಂತಂದ್ರೆ ರಾಜ್ಯ ಮಟ್ಟದ ನೋಡಲ್ ಏಜೆನ್ಸಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಿರ್ತಕ್ಕಂಥದ್ದು. ಇದಿಷ್ಟು KSCMF ಬಗ್ಗೆ ಮಾಹಿತಿ ಆಗಿತ್ತು. ನೆಕ್ಸ್ಟ್ ಪ್ರಶ್ನೆ 196ನೇ ಪ್ರಶ್ನೆ, ಮೈಸೂರು ಸಹಕಾರ ಸಂಘಗಳ ಕಾಯ್ದೆ 1959 ಯಾವಾಗ ಅನುಷ್ಠಾನಗೊಂಡಿತು ಅಂತ ಪ್ರಶ್ನೆ ಅದ. ಅಂದ್ರೆ ಯಾವಾಗ ಜಾರಿಗೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಎ, ಮೇ 25, 1960 ಉತ್ತರ ಸ್ನೇಹಿತರೆ. ಬಟ್ ಕೀ ಆನ್ಸರ್ನಲ್ಲಿ ಬಿ ಅಂತ ಕೊಟ್ರಂದ್ರೆ ಜೂನ್ 25, 1960 ಅಂತ ಉತ್ತರವನ್ನ ಕೀ ಆನ್ಸರ್ದೊಳಗೆ ಕೊಟ್ಟಾರ ಸ್ನೇಹಿತರೆ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರವನ್ನೊಮ್ಮೆ ಕನ್ಫರ್ಮ್ ಮಾಡಿಕೊಡ್ರಿ ಸ್ನೇಹಿತರೆ. ಈ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ಕ್ಕೆ ಸಂಬಂಧಿಸಿದಂಗ ಈ ಒಂದು ಕಾಯ್ದೆಗೆ ಸಂಬಂಧಿಸಿದಂಗ ಸ್ವಲ್ಪ ಮಾಹಿತಿಯನ್ನು ಚರ್ಚೆ ಮಾಡೋಣ ಸ್ನೇಹಿತರೆ. ಈ ಕಾಯ್ದೆ ಜಾರಿಗೆ ಬಂದಾಗ ಇದ್ರದ್ದು ಹೆಸರು ಮೈಸೂರು ಸಹಕಾರ ಸಂಘಗಳ ಕಾಯ್ದೆ 1959 ಅಂತ ಇತ್ತು. ಈ ಮೈಸೂರು ಸಹಕಾರ ಸಂಘಗಳ ಕಾಯ್ದೆಯನ್ನ ರಾಷ್ಟ್ರಪತಿಯವರು ಆಗಸ್ಟ್ 11, 1959 ಅಂಕಿತ ಹಾಕಿದ್ರು. ನೆಕ್ಸ್ಟ್ ಇದು ಆಗಸ್ಟ್ 20, 1959 ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾಯಿತು. ಈ ಸಹಕಾರ ಸಂಘ ಈ ಕಾಯ್ದೆ ಜಾರಿಗೆ ಬಂದಂತ ಸಂದರ್ಭದಲ್ಲಿ BD, ಇದು ಡಿ ಆಗ್ಬೇಕ್ರಿದೆ, BD ಜತ್ತಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದ, ಅಂದ್ರೆ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ. ಅವಾಗ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂನವರಾಗಿದ್ರು. ನೆಕ್ಸ್ಟ್ ಈ ಕಾಯ್ದೆ ಜಾರಿಗೆ ತರಬೇಕು ಅಂತ ಶಿಫಾರಸು ಮಾಡಿದ ಸಮಿತಿಗಳ ಬಗ್ಗೆ ನೋಡೋದ್ರೆ ಅಖಿಲ ಭಾರತ ಗ್ರಾಮೀಣ ಪತ್ತು ಸಮೀಕ್ಷಾ ಸಮಿತಿ, ಆಮೇಲೆ ST ರಾಜಾ ಸಮಿತಿ. ಈ ಸಮಿತಿಗಳ ಪ್ರತಿಯೊಂದು ರಾಜ್ಯಗಳ ತನ್ನದೇ ಆದಂಥ ಸಹಕಾರ ಸಂಘಗಳ ಕಾಯ್ದೆ ಜಾರಿಗೆ ತರಬೇಕು ಅಂತ ಈ ಎರಡು ಸಮಿತಿಗಳ ಶಿಫಾರಸು ಮಾಡಿದ್ವು ಸ್ನೇಹಿತರೆ. ಈ ಸಮಿತಿಗಳ ಶಿಫಾರಸ್ಸಿನ ಅನ್ವಯ ಈ ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ಕಾಯ್ದೆ 1959 ಜಾರಿಗೆ ತರಲಾಯಿತು. ಈ ಕಾಯ್ದೆ ಜಾರಿಗೆ ಬಂದದ್ದು ಮೇ 25, 1960. ಬಟ್ ಕಾಯ್ದೆ ಒಳಗ ಜುಲೈ 1, 1960 ಅಂತ ಕೊಟ್ಟರೆ ಸ್ನೇಹಿತರೆ. ಇದಂತೂ ಎಲ್ಲಿ ನಾನು ನೋಡೇ ಇಲ್ಲ. ಜಾರಿಗೆ ಬಂದದ್ದು ಮೇ 25, 1960 ಸ್ನೇಹಿತರೆ. ಇದು ನೆನ್ಪಿಟ್ಕೊಳ್ರಿ. ಇದನ್ನೇನಪ್ಪ ಅಂತಂದ್ರೆ ಕೆಲವು ಬುಕ್ಸ್ಗಳಲ್ಲಿ 25/6/1960 ಅಂತ ಕೊಟ್ರ. 1960 ಯಾವುದು 25 ಜೂನ್ 1960 ಅಂತ ಕೊಟ್ರ. ಈ ಎರಡು ಡೇಟ್ಗಳನ್ನು ಒಂದು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ರಿ ಸ್ನೇಹಿತರೆ. ನೆಕ್ಸ್ಟ್ ನವೆಂಬರ್ 1, 1971 ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ಮರುನಾಮಕರಣ ಮಾಡಲಾಯಿತು.
ಈ ಕಾಯ್ದೆಯನ್ನ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಮತ್ತು ನಿಯಮ 1960 ಅಂತ ಹೇಳಿ ಹೆಸರನ್ನ ಮರು ನಾಮಕರಣ ಮಾಡಲಾಯಿತು ಸ್ನೇಹಿತರೆ. ಇದಿಷ್ಟು ಈ ಕಾಯ್ದೆಗೆ ಸಂಬಂಧಿಸಿದ ಮಾಹಿತಿ. ನೆಕ್ಸ್ಟ್ 197ನೇ ಪ್ರಶ್ನೆ, ಪ್ರೊಫೆಸರ್ ವೈದ್ಯನಾಥನ್ ಸಮಿತಿಯ ಶಿಫಾರಸುಗಳನ್ನು ಭಾರತ ಸರ್ಕಾರ ಯಾರ ಜೊತೆಗೂಡಿ ಅನುಷ್ಠಾನಗೊಳಿಸಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಸಿ, ನಬಾರ್ಡ್ ಮತ್ತು ರಾಜ್ಯ ಸರ್ಕಾರಗಳ ಜೊತೆಗೂಡಿ ಈ ಭಾರತ ಸರ್ಕಾರ ಏನಪ್ಪಾ ಅಂದ್ರೆ ವೈದ್ಯನಾಥನ್ ಸಮಿತಿಯ ಶಿಫಾರಸುಗಳನ್ನ ಅನುಷ್ಠಾನಗೊಳಿಸಿರ್ತಕ್ಕಂಥದ್ದು. ವೈದ್ಯನಾಥನ್ ಸಮಿತಿ ಬಗ್ಗೆ ಇನ್ ಡಿಟೇಲ್ ಹೋಗಿಲ್ಲ, ಜಸ್ಟ್ ಹೈಲೈಟ್ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿನಿ ಸ್ನೇಹಿತರೆ. ವೈದ್ಯನಾಥನ್ ಸಮಿತಿ ನೋಡ್ರಿ, ವೈದ್ಯನಾಥನ್ ಸಮಿತಿ ಆಗಸ್ಟ್ 5, 2004 ರಚನೆ ಮಾಡಲಾಯಿತು. ಈ ಸಮಿತಿಯನ್ನ ನೇಮಕ ಮಾಡಿದ್ರೆ ಯಾರು? ಭಾರತ ಸರ್ಕಾರ ನೇಮಕ ಮಾಡಿತು. ನಬಾರ್ಡ್ ಮತ್ತು ಸರ್ಕಾರದ ಜೊತೆಗೂಡಿ ನೇಮಕ ಮಾಡಿತ್ತು. ಸಮಿತಿಯ ಅಧ್ಯಕ್ಷತೆ ಇದು ನಬಾರ್ಡ್ ಬರಬಾರ್ದ್ರಿ, ಇದು ಸರ್ಕಾರದ ಜೊತೆ ಇಲ್ರಿ, ಓನ್ಲಿ ಭಾರತ ಸರ್ಕಾರ ಈ ವೈದ್ಯನಾಥನ್ ಸಮಿತಿಯನ್ನ ನೇಮಕ ಮಾಡಿತ್ತು. ಸಮಿತಿಯ ಅಧ್ಯಕ್ಷರು ಎ ವೈದ್ಯನಾಥನ್ ರವರು. ಹಾಗಾಗಿ ಇದನ್ನ ವೈದ್ಯನಾಥನ್ ಸಮಿತಿ ಅಂತಾನೆ ಕರೀತಾರ. ಈ ವೈದ್ಯನಾಥನ್ ಸಮಿತಿ ಯಾವ ಉದ್ದೇಶಕ್ಕಾಗಿ ರಚನೆ ಮಾಡಲಾಗಿದ್ರಿ? ಸಹಕಾರಿ ಬ್ಯಾಂಕೋದ್ಯಮ ವ್ಯವಸ್ಥೆಯ ಸುಧಾರಣೆಗೆ ಸಲಹೆಗಳನ್ನ ನೀಡುವುದಕ್ಕಾಗಿ ಈ ವೈದ್ಯನಾಥನ್ ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಈ ವೈದ್ಯನಾಥನ್ ಸಮಿತಿ ಫೆಬ್ರವರಿ 15, 2005 ವರದಿಯನ್ನ ಸಲ್ಲಿಸಿತು. ಈ ಸಮಿತಿ ಕೆಲವು ಶಿಫಾರಸುಗಳನ್ನ ಮಾಡ್ತದ್ರಿ. ಆ ಶಿಫಾರಸುಗಳನ್ನ ಭಾರತ ಸರ್ಕಾರ ನಬಾರ್ಡ್ ಮತ್ತು ರಾಜ್ಯ ಸರ್ಕಾರದ ಜೊತೆಗೂಡಿ ಅನುಷ್ಠಾನಗೊಳಿಸ್ತದೆ. ಓಕೆ ರೀ. ಈ ವೈದ್ಯನಾಥನ್ ಸಮಿತಿ ನೇಮಕ ಮಾಡಿದರೆ ಯಾರು? ಭಾರತ ಸರ್ಕಾರ, ಕೇಂದ್ರ ಸರ್ಕಾರ. ಓಕೆ ರೀ. ನೆಕ್ಸ್ಟ್ 198ನೇ ಪ್ರಶ್ನೆ, ಸಹಕಾರ ರಂಗದ ತೊಟ್ಟಿಲು ಎಂದು ಖ್ಯಾತಿ ಪಡೆದ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಿ, ಗದಗ್ ಸ್ನೇಹಿತರೆ. ಗದಗ ಜಿಲ್ಲೆ ಏನದಲ್ಲ ಸಹಕಾರ ರಂಗದ ತೊಟ್ಟಿಲು ಅಂತ ಖ್ಯಾತಿಯನ್ನ ಪಡೆದಿರ್ತಕ್ಕಂಥದ್ದು. ಗದಗ್ ಜಿಲ್ಲೆ ಸಹಕಾರ ರಂಗದ ತೊಟ್ಟಿಲು ಅಂತ ಯಾಕೆ ಖ್ಯಾತಿ ಪಡಿತು ಅಂತ ಅನ್ನಕ ಇಲ್ಲಿ ಕೆಲವು ಅಂಶಗಳನ್ನ ಏನಪ್ಪಾ ಅಂದ್ರೆ ಮೆನ್ಷನ್ ಮಾಡಿನಿ ಸ್ನೇಹಿತರೆ. ಈ ಅಂಶಗಳ ಆಧಾರದ ಮೇಲೆ ನಾವು ಗದಗ್ ಜಿಲ್ಲೆಯನ್ನ ಸಹಕಾರ ರಂಗದ ತೊಟ್ಟಿಲು ಅಂತ ಅನ್ಬಹುದು. ಅದರಲ್ಲಿ ನೋಡ್ರಿ, ಮೊದಲನೇದು ಗದಗ ಜಿಲ್ಲೆಯ ಕಣಗಿನಹಾಳ ಗ್ರಾಮದಲ್ಲಿ ಗ್ರಾಮೀಣ ಸಹಕಾರಿ ಪತ್ತಿನ ಸಂಘ ಅಂತ ಮೇ 8, 1905 ಸ್ಥಾಪನೆ ಮಾಡಲಾಯಿತು ಸ್ನೇಹಿತರೆ. ಈ ಒಂದು ಸಹಕಾರ ಸಂಘ ಸ್ಥಾಪನೆ ಮಾಡಿದ ಸಂಸ್ಥಾಪಕರು ಯಾರು? ಶ್ರೀ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ನವರು. ಇದು ಏಷ್ಯಾ ಖಂಡದ ಪ್ರಥಮ ಸಹಕಾರಿ ಸಂಘ. ಈ ಏಷ್ಯಾ ಖಂಡದ ಪ್ರಥಮ ಸಹಕಾರಿ ಸಂಘ ಯಾವ ಜಿಲ್ಲೆಯಲ್ಲಿ ಸ್ಥಾಪನೆ ಆಯ್ತು ರೀ? ಗದಗ ಜಿಲ್ಲೆಯಲ್ಲಿ ಸ್ಥಾಪನೆ ಆಯ್ತು. ಓಕೆ ರೀ. ನೆಕ್ಸ್ಟ್, ಗದಗ ಜಿಲ್ಲೆಯ ಬೆಟಗೇರಿಯಲ್ಲಿ ಸಹಕಾರಿ ಬೇಸಾಯೇತರ ಪತ್ತಿನ ಸಂಘ ಅಂತ ಇನ್ನೊಂದು ಸಂಘ ಸ್ಥಾಪನೆ ಮಾಡಲಾಯಿತು. ಇದು ಭಾರತದಲ್ಲಿ 1904 ಕಾಯ್ದೆಯ ಜಾರಿಯಾದ ನಂತರ ಸ್ಥಾಪನೆಯಾಗಿರ್ತಕ್ಕಂಥ ಮೊಟ್ಟ ಮೊದಲ ಪಟ್ಟಣ ಸಹಕಾರಿ ಬ್ಯಾಂಕ್. 1904 ಕಾಯ್ದೆ ಜಾರಿಯಾದ ನಂತರ ಸ್ಥಾಪನೆಯಾಗಿರ್ತಕ್ಕಂಥ ಮೊಟ್ಟ ಮೊದಲ ಪಟ್ಟಣ ಸಹಕಾರಿ ಬ್ಯಾಂಕ್ ಯಾವ ಜಿಲ್ಲೆಯಲ್ಲಿ ಸ್ಥಾಪನೆ ಆಯ್ತು ರೀ? ಗದಗ್ ಜಿಲ್ಲೆಯಲ್ಲಿ ಸ್ಥಾಪನೆ ಆಯ್ತು. ನೆಕ್ಸ್ಟ್, ದಿ ಗದಗ್ ಕೋಆಪರೇಟಿವ್ ಕಾಟನ್ ಸೇಲ್ ಸೊಸೈಟಿ ನಿಗಮ ಅಂತ ಸ್ಥಾಪನೆ ಮಾಡಲಾಯ್ತು ಸ್ನೇಹಿತರೆ. 1917 ಸ್ಥಾಪನೆ ಮಾಡಲಾಯ್ತು. ಈ ಸಹಕಾರಿ ಸಂಘ ಸಹಕಾರಿ ಕ್ಷೇತ್ರದಲ್ಲಿ ಕೃಷಿ ಹುಟ್ಟುವಳಿ ಸಂಸ್ಕರಣಾ ವ್ಯವಸ್ಥೆ ಹೊಂದಿರತಕ್ಕಂಥ ದೇಶದ ಮೊಟ್ಟ ಮೊದಲನೇ ಸಹಕಾರ ಸಂಘ ಸ್ನೇಹಿತರೆ. ಈ ಸಹಕಾರ ಸಂಘ ಎಲ್ಲಿ ಸ್ಥಾಪನೆ ಆಯ್ತದೆ? ಗದಗ್ ಜಿಲ್ಲೆಯಲ್ಲಿ ಸ್ಥಾಪನೆ ಆಯ್ತು ಸ್ನೇಹಿತರೆ. ಹಾಗಾಗಿ ಗದಗ್ ಜಿಲ್ಲೆಯನ್ನ ನಾವು ಏನಂತ ಕರಿತೀವಿ? ಸಹಕಾರಿ ರಂಗದ ತೊಟ್ಟಿಲು ಅಂತ ಕರಿತೀವಿ ಸ್ನೇಹಿತರೆ. ಗದಗ್ ಜಿಲ್ಲೆಯನ್ನ ನಾವು ಸಹಕಾರ ಸಂಘಗಳ ಪ್ರಯೋಗಶಾಲೆ ಅಂತನೂ ಕೂಡ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ 197ನೇ ಪ್ರಶ್ನೆ, 97ನೇ ತಿದ್ದುಪಡಿ ಮೂಲಕ ಯಾವ ಭಾಗವನ್ನ ಸಂವಿಧಾನಕ್ಕೆ ಸೇರಿಸಲಾಯಿತು ಅಂತ ಪ್ರಶ್ನೆ ಆದ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಬಿ, ಭಾಗ ಬಿ ಅನ್ನೋ ಒಂದು ಭಾಗವನ್ನ ಸಂವಿಧಾನಕ್ಕೆ ಸೇರಿಸಲಾಯಿತು ಸ್ನೇಹಿತರೆ. ನೆಕ್ಸ್ಟ್ 200ನೇ ಪ್ರಶ್ನೆ, ಭಾಗ 9B ಯಾವುದಕ್ಕೆ ಸಂಬಂಧಿಸಿದೆ? ಈ ಪ್ರಶ್ನೆಗಳು ನಾನು ತೆಗೆದಿಲ್ರಿ, ಈ ಪ್ರಶ್ನೆಗಳು ಹಿಂದಿನ ಎಕ್ಸಾಮ್ದಾಗ ಕೇಳಿರ್ತಕ್ಕಂಥವು. ಆಮೇಲೆ ಇವೇನು 199ನೇ ಪ್ರಶ್ನೆ, 200ನೇ ಪ್ರಶ್ನೆ ಬೇರೆ ಬೇರೆ ಕ್ವಶನ್ ಪೇಪರ್ದಾಗಿನ ತೆಗೆದಿಲ್ರಿ, ಒಂದೇ ಕ್ವಶನ್ ಪೇಪರ್ದಾಗ ಈ ರೀತಿ ಪ್ರಶ್ನೆಗಳು ಬಂದಿದ್ದು. ಓಕೆ ರೀ. 200ನೇ ಪ್ರಶ್ನೆ ಭಾಗ ಬಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಬಿ, ಈ ಒಂದು ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಇಲ್ಲಿಗೆ 7ನೇ ವಿಡಿಯೋದಲ್ಲಿರ್ತಕ್ಕಂಥ ಎಲ್ಲಾ ಪ್ರಶ್ನೋತ್ತರಗಳ ಕಂಪ್ಲೀಟ್ ಆದವು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.